100 ಅಡಿ ಭರ್ತಿಯಾಗಿದೆ ಕೆಆರ್ಎಸ್ ಜಲಾಶಯ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ ಈಗ 100 ಅಡಿ ಭರ್ತಿಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದ ರೈತರ ಮುಖದಲ್ಲಿ ಮಂದಹಾಸ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಜಲಾಶಯ ಈಗ 100 ಅಡಿಯಷ್ಟು ಭರ್ತಿಯಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. 3 ದಿನದಲ್ಲಿ ಅಂತರದಲ್ಲಿ 8 ಅಡಿ ಏರಿಕೆಯಾಗಿದೆ ನೀರಿನ ಮಟ್ಟ. ಕೆಆರ್ಎಸ್ ಜಲಾಶಯದಲ್ಲಿ 23 TMC ನೀರು ಈಗ ಸಂಗ್ರಹ ಆಗಿದೆ. ಬಹುತೇಕ ಅರ್ಧದಷ್ಟು ಭರ್ತಿಯಾದಂತಹ ಕೆಆರ್ಎಸ್ ಜಲಾಶಯ ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಒಳಹರಿವು. 10-15 ದಿನದ ಒಳಗೆ ಇದೇ ರೀತಿ ಒಳಹರಿವು ಬಂದರೆ ಕೆಆರ್ಎಸ್ ಸಂಪೂರ್ಣ ಭರ್ತಿ ಆಗುತ್ತೆ. ಸೊ ಇವತ್ತಿನ ಗರಿಷ್ಠ ಮಟ್ಟ ಅಂದರೆ ಇವತ್ತಿನ ಮಟ್ಟ ನೋಡೋದಾದರೆ 100 ಅಡಿ 100.34, ಗರಿಷ್ಠ ಮಟ್ಟ 124.80 ಅಡಿ. ಇಂದಿನ ಮಟ್ಟ 100 ಅಡಿ ತಲುಪಿದೆ. ಒಳಹರಿವು 32,048 ಕ್ಯೂಸೆಕ್ ಇದ್ದರೆ ಹೊರಹರಿವು 1,821 ಕ್ಯೂಸೆಕ್ ಇದೆ. ಗರಿಷ್ಠ ಸಾಮರ್ಥ್ಯ 49.452 TMC. ಇಂದಿನ ಸಂಗ್ರಹ ಇರೋದು 23.079 TMC. ಅಂದರೆ ಇದರ ಅರ್ಥ ಡ್ಯಾಮ್ ಈಗ ಅರ್ಧ ಭರ್ತಿಯಾಗಿದೆ. ಕೊಡಗು ಹಾಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಕಾವೇರಿ ನದಿಗೆ ಜೀವ ಕಳೆ ಬಂದಿದೆ. ಕಾವೇರಿಯ ಒಡಲು ಕೆಆರ್ಎಸ್ ಅಣೆಕಟ್ಟೆ ಇದೀಗ 100 ಅಡಿ ಭರ್ತಿ ಆಗಿರುವಂಥದ್ದು. ಸದ್ಯ ನಾನೀಗ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ಪ್ರದೇಶದಲ್ಲೇ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸಿ ಹೋಗ್ತೇನೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ 124.80 ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿದೆ. ಆದರೆ ಇದೀಗ 100 ಅಡಿಗೆ ಆ ಒಂದು ಡ್ಯಾಮ್ನ ನೀರಿನ ಮಟ್ಟ ಏರಿಕೆ ಕಂಡಿರುವಂಥದ್ದು. ಅಂದರೆ ಕಳೆದ 3-4 ದಿನಗಳಿಂದ ಸುರಿದಂತಹ ಮಳೆಗೆ ಇದೀಗ ಭಾರಿ ಪ್ರಮಾಣದ ನೀರು ಕೆಆರ್ಎಸ್ ಅಣೆಕಟ್ಟೆಗೆ ಬಂದಿರುವಂಥದ್ದು. 3-4 ದಿನದಲ್ಲೇ 8 ಅಡಿ ನೀರು ಏರಿಕೆಯನ್ನು ಕಂಡಿದೆ. ಅಂದರೆ 92 ಅಡಿ ಕಳೆದ 3-4 ದಿನದ ಹಿಂದೆ ಇತ್ತು. ಆದರೆ ಇದೀಗ ಆ ಒಂದು ನೀರಿನ ಮಟ್ಟ 100 ಅಡಿಗೆ ಏರಿಕೆ ಆಗಿರುವಂಥದ್ದು. ಅಂದರೆ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ರಾಜ್ಯಕ್ಕೆ ಎದುರಾಗಿತ್ತು. ಯಾಕೆಂದರೆ CWMA ಆದೇಶ ಕೊಟ್ಟಿರುವಂಥದ್ದು ತಮಿಳುನಾಡಿಗೆ ನೀರನ್ನು ಹರಿಸಿ ಅಂತ. ಅದರಿಂದ ಬಹಳಷ್ಟು ಹೋರಾಟದ ಕಿಚ್ಚು ಕೂಡ ಹೆಚ್ಚಾಗಿತ್ತು. ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಇದೀಗ ಆ ಒಂದು ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಕೆಆರ್ಎಸ್ ಅಣೆಕಟ್ಟೆ 100 ಅಡಿ ಭರ್ತಿ ಆಗಿರುವಂಥದ್ದು. ಅಂದರೆ 3-4 ದಿನದಲ್ಲೇ ಏನು ಕೊಡಗು ಹಾಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುರಿದಂತಹ ಮಳೆಗೆ ಬರೋಬ್ಬರಿ 6 TMC ನೀರು ಹರಿದು ಬಂದಿರುವಂಥದ್ದು. ಅಂದರೆ 3-4 ದಿನದ ಹಿಂದೆ ಕೇವಲ 17 TMC ನೀರು ಮಾತ್ರ ಈ ಒಂದು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಸಂಗ್ರಹ ಆಗಿತ್ತು. ಆದರೆ ಇದೀಗ 23 TMCಗೆ ನೀರಿನ ಸಂಗ್ರಹ ಹೆಚ್ಚಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ರೈತರ ಮೊಗದಲ್ಲೂ ಕೂಡ ಮಂದಹಾಸ ಮೂಡಿದೆ. ಯಾಕೆಂದರೆ ರಾಜ್ಯ ಸರ್ಕಾರ ತಮ್ಮ ಹೊಸ ಬೆಳೆಗಳಿಗೆ ನೀರನ್ನು ಕೊಡೋದಕ್ಕೆ ಆಗಲ್ಲ ನಿಟ್ಟಿನಲ್ಲಿ ರೈತರಿಗೆ ತಿಳಿಸಿತ್ತು. ಇದರಿಂದ ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ರು. ನಮ್ಮ ಬೆಳೆಗಳಿಗೆ ನೀರಿಲ್ಲ, ಕುಡಿಯೋ ನೀರಿಗೂ ಸಂಕಷ್ಟ ಇದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕಾಗದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಿಂದ ರೈತರು ಕೂಡ ಹೋರಾಟಕ್ಕೆ ಇಳಿದಿದ್ರು. ಇದೀಗ ಆ ಒಂದು ಹೋರಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ನೀರಿನ ಮಟ್ಟವು ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಆದರೆ ರೈತರಲ್ಲಿ ಇನ್ನೂ ಕೂಡ ಆತಂಕ ಇರುವಂಥದ್ದು. ಯಾಕೆಂದರೆ ಈ ಒಂದು ಕೆಆರ್ಎಸ್ ಅಣೆಕಟ್ಟೆ 49.452 TMC ಗರಿಷ್ಠ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಆದರೆ ಇದೀಗ 23 TMC ನೀರು ಮಾತ್ರ ಸಂಗ್ರಹ ಆಗಿದೆ. ಇದಕ್ಕಿಂತಲೂ ಅಂದರೆ ಈಗ ಎಷ್ಟು ಸಂಗ್ರಹ ಆಗಿದೆ ಅಷ್ಟೇ ಪ್ರಮಾಣದಲ್ಲಿ ಇನ್ನೂ ಕೂಡ ನೀರು ಇಲ್ಲಿ ಸಂಗ್ರಹ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೇವಲ ಮಳೆ 3-4 ದಿನಗಳಿಂದ ಸುರಿದಂಥ ಅಷ್ಟೇ ಸಾಲಲ್ಲ, ಇನ್ನೂ ಕೂಡ 10-15 ದಿನಗಳ ಕಾಲ ನಿರಂತರವಾಗಿ ಇದೇ ರೀತಿ ಮಳೆ ಬತ್ತು ಅಂತಂದರೆ ಕೆಲವೇ ದಿನಗಳಲ್ಲಿ ಈ ಒಂದು ಕೆಆರ್ಎಸ್ ಅಣೆಕಟ್ಟೆಯು ಕೂಡ ಸಂಪೂರ್ಣವಾಗಿ ಭರ್ತಿ ಆಗುವಂಥದ್ದು. ಆ ಭರ್ತಿ ಏನಾದರೂ ಆದರೆ ಇದೇ ರೀತಿ ವರುಣದೇವ ಕೃಪೆಯನ್ನು ತೋರಿಸಿದ್ರೆ ಖಂಡಿತವಾಗಿ ಕೂಡ ರೈತರ ಮೊಗದಲ್ಲೂ ಕೂಡ ಮಂದಹಾಸ ಬರುವಂಥದ್ದು. ಸದ್ಯ ಎಲ್ಲ ಒಂದು ತಲೆನೋವುಗಳಿಂದ ಸಂದಿಗ್ಧ ಪರಿಸ್ಥಿತಿಯಿಂದ ರಾಜ್ಯ ಸರ್ಕಾರ ಸದ್ಯಕ್ಕೆ ಪಾರಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ.